ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೇನಿ ವ್ಲಾಗ್. ಫ್ರೆಂಡ್ಸ್, ಇವತ್ತಂದು ಇಲ್ಲಂತೂ ಫುಲ್ಲಾಗಿ ಮಳೆ ಬರ್ತಾ ಉಂಟು. ಅದರ ಎಡೆಯಲ್ಲಿ ನನ್ನ ಮಗ ಮಸೀದಿಗೆ ಹೋಗಲಿಕ್ಕೆ ರೆಡಿಯಾಗಿ ನಿಂತಿದ್ದಾನೆ ನೋಡಿ. ಅವನಂತೂ ಬೇಡ ಬೇಡ ಅಂತ ಹೇಳಿದರೆ ಕೇಳ್ತಾನೆ ಇಲ್ಲ. ಹೆವಿ ಮಳೆ ಬರ್ತಾ ಉಂಟಲ್ಲ, ಬೇಡ ಇವತ್ತು ಮಸೀದಿಗೆ ಹೋಗೋದಂತ ಹೇಳಿ ಕೇಳುವುದಿಲ್ಲ. ಆದರೂ ಹೋದ. ಹಾಗೆ ನೋಡಿ, ನಮಗೆ ಸಾರಿಗೆ ಮೀನು ಬಂದಿದೆ. ಮೀನು ಯಾವುದಂತ ಹೇಳಿದರೆ ಮುರುಮೀನು ಮತ್ತು ಬೊಂಡಸ್ ತಂದಿದ್ದಾರೆ ನೋಡಿ. ದೊಡ್ಡ ದೊಡ್ಡ ಬೊಂಡಸ್, ಹಾಗೆ ಮುರುಮೀನು ಫ್ರೆಂಡ್ಸ್. ಹಾಗೆ ಮುರುಮೀನದ್ದು ಸಾರು ಮಾಡುವ ಅಂತ ಹೇಳಿ, ಬೊಂಡಸ್ ಇದ್ದು ಗಸಿ ಮಾಡುವ ಅಂತ ಹೇಳಿ ನಮ್ಮ ಅತ್ತೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಮೀನಿದು. ಹಾಗೆ ಬೊಂಡಸ್ ಯಾರಿಗೆಲ್ಲ ಕ್ಲೀನ್ ಮಾಡಲಿಕ್ಕೆ ಬರುವುದಿಲ್ಲ ಅವರೆಲ್ಲ ಒಮ್ಮೆ ಸಿರಕ್ ಅಂತ ನೋಡಿಬಿಡಿ, ರಪಕ್ ಅಂತ ಕ್ಲೀನ್ ಮಾಡ್ಬೋದು ಈ ಥರ. ಹಾಗೆ ಯಾರಿಗೆಲ್ಲ ಗೊತ್ತುಂಟು ಅವರು ಸ್ಕಿಪ್ ಮಾಡಿ. ಹಾಗೆ ಅದರದ್ದು ಮೊಟ್ಟೆ ನೋಡಿ ಫ್ರೆಂಡ್ಸ್, ಯಾವುದ್ರದ್ದು ಮುರುಮೀನದ್ದು. ಹಾಗೆ ನಮ್ಮದು ಮಸಾಲೆ ಕೂಡ ಬಾಯ್ಲ್ ಆಯಿತು. ಹಾಗೆ ನಾನು ಮುರುಮೀನು ಹಾಕಿದೆ ನೋಡಿ. ಇವತ್ತು ನಮಗೆ ಫಸ್ಟ್ ಕ್ಲಾಸ್ ಆಗಿರುವ ಮುರುಮೀನು ಸಾರು. ಹಾಗೆ ಸಂಜೆ ಆಗುವಾಗ ಮಕ್ಕಳು ಕಿರಿಕಿರಿ ಮಾಡಿದರು, ಪಿಜ್ಜಾ ಬೇಕಂತ ಹೇಳಿ. ಹಾಗೆ ಫೈನಲ್ ಆಗಿ ನಾವು ಪಿಜ್ಜಾ ಕೂಡ ಆರ್ಡ್ರ್ ಮಾಡಿದ್ವಿ. ಪಿಜ್ಜಾ ಬಂತು. ಈ ಚಳಿಯಲ್ಲಿ ಎಲ್ಲನೂ ತಿನ್ನಬೇಕಂದನೇ ಆಸೆ ಆಗ್ತಾನೆ ಇರ್ತದೆ ಫ್ರೆಂಡ್ಸ್. ಹಾಗೆ ಮಕ್ಕಳಿಗಂತ ಎಲ್ಲ ನಮಗೆ ಕೂಡ ಕ್ರೇವಿಂಗ್ ಆಗ್ತಾ ಇರುತ್ತೆ, ಅದು ತಿನ್ನುವ ಇದು ತಿನ್ನುವ ಅಂತ ಹೇಳಿ. ಹಾಗೆ ಪಿಜ್ಜಾ ಆರ್ಡ್ರ್ ಮಾಡಿದ್ವಿ. ಹಾಗೆ ಮನೆಗೆ ಬಂತು. ಮಕ್ಕಳಿಗಂತೂ ತುಂಬ ಖುಷಿಯಲ್ಲಿ ಇಷ್ಟಪಟ್ಟು ತಿಂತಾ ಇದ್ದಾರೆ. ನನ್ನ ಮಗನಿಗಂತೂ ಪಿಜ್ಜಾ ಫೇವ್ರೆಟ್. ಹಾಗೆ ನೈಟ್ ಸ್ವಲ್ಪ ನಮಗೆ ಟೌನ್ಗೆ ಹೋಗ್ಲಿಕ್ಕೆ ಇತ್ತು. ಹಾಗೆ ಅಲ್ಲಿಂದ ಬರುವಾಗ ಗೋಬಿ ಕಂಡಿತ್ತು. ಸೊ ಹಾಗಾಗಿ ಅದನ್ನು ಕೂಡ ತಿಂದು ಬಂದ್ವಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್.